ಸ್ಕಿಲ್ ಇಗ್ನೈಟ್ 2025 ಇದೇ ಅಕ್ಟೋಬರ್ 11 ಮತ್ತು 12ರಂದು ನಮ್ಮ ಕಲಬುರಗಿಯ ಬಂಜಾರ ಭವನಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ನಮ್ಮ ಜೊತೆಗಿದ್ದಾರೆ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂಥ ಶ್ರೀ ಶರಣಬಸಪ್ಪ ಪಪ್ಪ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ಕೇಳ್ಪಟ್ವಿ ಸ್ಕಿಲ್ ಇಗ್ನೈಟ್ ಅಂತ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀರಾ ವೈಡ್ಲಿ ಸಂಸ್ಥೆ ಮತ್ತು ನಿಮ್ಮ KKCCI ಚೇಂಬರ್ ಕಡೆಯಿಂದ. ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಇನ್ಫಾರ್ಮೇಷನ್ ಕೊಡ್ಬೋದು ಸರ್? ಎಸ್, ಇದೇ ಬರುವ 11 ಮತ್ತು 12ನೇ ತಾರೀಕಿನ ದಿವಸ ಕಲಬುರಗಿಯಲ್ಲಿ ಬಂಜಾರ ಭವನದಲ್ಲಿ widely.in ಸಂಸ್ಥೆ ಹಾಗೂ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಒಂದು ಅಡಿಯಲ್ಲಿ ಈ ಒಂದು ಸ್ಕಿಲ್ ಇಗ್ನೈಟ್ ಎಂಬ ಒಂದು ಎಕ್ಸಿಬಿಷನ್ ನಾವು ಮಾಡ್ತಾಯಿದ್ದೇವೆ. ಇದು ಒಂದೇ ಸೂರಿನಡಿಯಲ್ಲಿ ನಾವು ಸಾಕಷ್ಟು ಒಂದು ತರಬೇತಿ ಕೌಶಲ್ಯ ತರಬೇತಿ ಕೇಂದ್ರಗಳ ಒಂದು ಸಂಸ್ಥೆಗಳು ಬರ್ತಾಯಿದ್ದಾವೆ. ಇಲ್ಲಿ ಸಾಕಷ್ಟು ಏನು ಎಕ್ಸ್ಪರ್ಟ್ಸ್ ಬರ್ತಾಯಿದ್ದಾರೆ ಮತ್ತು ಸ್ಪೀಕರ್ಸ್ ಕೂಡ ಬರ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಡೆಪ್ಯೂಟಿ ಕಮಿಷನರ್ ಅವರು ಬರ್ತಾ ಇದ್ದಾರೆ. ಸಾಕಷ್ಟು ರಾಜಕಾರಣಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಯೂತ್ಸ್ಗಳಿಗೆ ಇವತ್ತಿನ ದಿವಸ ತಮಗೆ 7ನೇ ಫೇಲ್ ಆಗಿದ್ದ ಹುಡುಗರು ಹಿಡ್ಕೊಂಡು 10th ಫೇಲ್ ಆಗಿ ಹುಡ್ಕೊಂಡು ಮತ್ತು ಪಾಸ್ ಹುಡ್ಕೊಂಡು ಇಂಜಿನಿಯರಿಂಗ್ ತನಕನೂ ಏನು ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆಲ್ಲನೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅವಕಾಶ ಕಲ್ಪಿಸಿಕೊಡೋದ್ರ ಸಲುವಾಗಿ ಇವತ್ತಿನ ದಿವಸ widely.in ಹಾಗೂ KKCCI ಒಂದೇ ಸೂರಿನಡಿ ಈ ಎಲ್ಲ ಸಂಸ್ಥೆಗಳನ್ನು ತಂದು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಹಾಗೂ ಯೂತ್ಸ್ಗಳಿಗೆ ಒಂದು ಒಳ್ಳೆಯ ತರಬೇತಿ ನೀಡಬೇಕು. ಬರ್ತಕ್ಕಂಥ ದಿನಗಳಲ್ಲಿ ಅವರು ಸ್ವಾವಲಂಬಿಯಾಗಿ ಬದುಕಬೇಕು. ಮತ್ತು ಇಲ್ಲಿಯ ಜನರು ಏನು ಸಾಕಷ್ಟು ಹಿಂದುಳಿದ ಭಾಗ ಅಂತ ನಾವು ಹೇಳ್ತೀವಿ. ಇಲ್ಲಿನ ಏನು ವಿದ್ಯಾರ್ಥಿಗಳು ಇವತ್ತು ITA ಆಗಿರ್ಬೋದು, ಇವತ್ತು ಡಿಪ್ಲೊಮಾ ಆಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, BA BCom ಎಲ್ಲ ಕಲ್ತ್ಕೊಂಡು ಬೇರೆ ಒಂದು ರಾಜ್ಯಗಳಿಗೆ ಅಂದರೆ ಹೈದರಾಬಾದ್ ಆಗಿರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ, ಇವತ್ತು ಮಹಾರಾಷ್ಟ್ರಗಳಿಗೆ, ಅದಲ್ಲದೆ ಬೆಂಗಳೂರಿಗೆ ಗೂಳೆ ಹೋಗ್ತಾ ಇದ್ದಾರೆ. ಆಗ್ತಾಯಿರಲ್ಲ. ಬಟ್ ವಾಪಸ್ ಬಂದು ಅವರೇ ಇಲ್ಲಿ ಕಲಬುರಗಿನಲ್ಲಿ ಯಾವುದೋ ಇವತ್ತು ದಿವಸ ಫಾರ್ಮಸಿ ಮಾಡಿದವ್ರು ಹೋಗಿ ಒಂದು ಬಾರ್ನಲ್ಲಿ ಕೆಲಸ ಮಾಡ್ತಾ ಹುಡುಗರು ಮೆಡಿಕಲ್ ಸ್ಟೋರಲ್ಲಿ ಮಾಡೋದು ಬಿಟ್ಟು, ಕೆಲವೊಬ್ಬರು ಡಿಪ್ಲೊಮಾ ಮಾಡಿದವರು ಹೋಕೆಸಿಂದ ಬಟ್ಟೆ ದುಕಾನದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸಾಕಷ್ಟು ಈ ಥರ ಹುಡುಗರು ಹೋಗಿ ವಾಪಸ್ ಬಂದು ಈ ಥರ ಸಮಸ್ಯೆಗಳೊಳಗಿದ್ದಾರೆ. ಓಕೆ ಸರ್, ಈಗ ನಿಮ್ಮ ಅನಿಸಿಕೆ ಪ್ರಕಾರ ಅವರಿಗೆ ತಕ್ಕಂಥ ಶಿಕ್ಷಣ ಹೇಗಿದೆ ಅದರ ತಕ್ಕಂಗೆ ಜಾಬ್ ಸಿಗ್ತಾ ಇಲ್ಲ. ದಟ್ ಇಸ್ ಒನ್ ಪರ್ಪಸು. ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಸರ್. ಆ್ಯಂಡ್ ಸೆಕೆಂಡ್ ಕ್ವಶನ್ಸ್ ಏನಿರುತ್ತೆ ಅಂದರೆ, ಈಗ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮು ಓಕೆ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಬಂದು ಅಟೆಂಡ್ ಆಗ್ಬೋದಾ, ಪೇರೆಂಟ್ಸು ಬರ್ಬೋದಾ ಸರ್? ಈ ಒಂದು ಮೇಳದಲ್ಲಿ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಅವರ ಪೇರೆಂಟ್ಸ್ಗಳು ಕೂಡ ಬರಬಹುದು. ಮತ್ತು ಎಲ್ಲ ಒಂದು ಶಾಲಾ ಕಾಲೇಜುಗಳ ಒಂದು ಶಿಕ್ಷಕರು ಕೂಡ ಈ ಒಂದು ಮೇಳದಲ್ಲಿ ಹಾಜರಾಗ್ಬೋದು. ಇದರ ಸದುಪಯೋಗ ಪಡ್ಕೋಬಹುದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಎಕ್ಸಿಬಿಷನಲ್ಲಿ ಇದಕ್ಕೆ ಏನಾದರೂ ಶುಲ್ಕ ಇದೆಯಾ? ಏನು ಎವ್ರಿವನ್ ಕ್ಯಾನ್ ಕಮ್ ಇನ್ ಎ ಫ್ರೀ ಆಫ್ ಕಾಸ್ಟ್ ಟು ಪಾರ್ಟಿಸಿಪೇಟ್? ಮೊದಲಿಗೆ ನಾವು ಶುಲ್ಕ ನಿಗದಿಪಡಿಸಿದ್ವಿ. ಆದರೆ ನಮ್ಮ ಭಾಗದ ಒಂದು ಈ ಹಿಂದುಳಿದ ಭಾಗ ಅಂತ ತಿಳ್ಕೊಂಡು ಇಲ್ಲಿಂದ ಒಂದು ಈ ಭಾಗಕ್ಕೆ ಇವತ್ತು ದಿವಸ ಹೈದ್ರಾಬಾದ್ಲಿಂದ ಆಗಿರ್ಬೋದು, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿಯಿಂದ ನಾವು ಕೆಲವೊಂದು ಕೌಶಲ್ಯಾಭಿವೃದ್ಧಿ ಸಂಸ್ಥೆಗಳಿಗೆ ನಾವು ಇಲ್ಲಿ ಇನ್ವೈಟ್ ಮಾಡಿದ್ದೀವಿ. ಅವರು ಕೂಡ ಏನದಲ್ಲ ಫೀಸ್ ಅಂದರೆ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಶುಲ್ಕ ಅಂದರೆ. ಅದ್ರ ಸಲುವಾಗಿ ನಾವು ಉಚಿತ ಕೂಡ ಈ ಒಂದು ಕೆಲವೊಂದು ಸ್ಟಾಲ್ಸ್ಗಳು ನಾವು ಕೊಡ್ತಾ ಇದ್ದೀವಿ ಇಲ್ಲಿ. ಈಗ ಯಾವುದೇ ಒಂದು ಇನ್ಸ್ಟಿಟ್ಯೂಟು ಅವರೇನಾದರೂ ಬಂದು ಇಲ್ಲಿ ಪರ್ಟಿಕ್ಯುಲರ್ ಒಂದು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅವರಿಗೆ ಆ ಪರ್ಟಿಕ್ಯುಲರ್ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಎಸ್, ನಾವು ಬಂದವರಿಗೆ ಸ್ಟಾಲ್ಗಳು ಕೊಡ್ತಾ ಇದ್ದೀವಿ. ಅವರಿಗೆ ಇವತ್ತು ದಿವಸ ಊಟ ಉಪಚಾರದ ವ್ಯವಸ್ಥೆ ಹಾಗೂ ಅವ್ರಿಗೆ ಸ್ಟೇನು ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತಾ ಇದ್ದೀವಿ ಸರ್. ಓಕೆ ಸರ್. ಮತ್ತು ಈ ಪರ್ಟಿಕ್ಯುಲರ್ ಸ್ಕಿಲ್ ಇಗ್ನೈಟ್ ಪ್ರೋಗ್ರಾಮ್ ಮಾಡೋಕ್ಕೆ ನಿಮಗೆ ಹೇಗೆ ಒಂದು ಐಡಿಯಾ ಬಂತಂತ ನಾವು ನಿಮ್ಮ ಹತ್ರ ಕೇಳ್ಕೊಬೋದಾ? ನಿಮಗೂ ಮತ್ತು ವೈಡ್ಲಿ ಸಂಸ್ಥೆ ಎರಡು ಸಂಯೋಗದಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ಹೇಗೆ? ತಮ್ಮ ತಿಳಿದಾಗೆ ಕಲ್ಯಾಣ ಕರ್ನಾಟಕ ಭಾಗ ಏನು ಹಿಂದುಳಿದ ಭಾಗ
ಈ ಒಂದು ಭಾಗದಲ್ಲಿ ಏನು ನಿರುದ್ಯೋಗಿ ಸಮಸ್ಯೆ ಸಾಕಷ್ಟು ಕಾಡ್ತಾ ಇದೆ. ಇವತ್ತು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಓದಿದವರು ಎಲ್ಲೇ ಹೋಗಿ ಸೆಟ್ಲ್ ಆಗ್ತಾರೆ. ಆದರೂ ಕೂಡ ಇವತ್ತು ದಿವಸ IT ಆಗಿರ್ಬೋದು ಮತ್ತು ಕೆಲವೊಂದು ಡಿಗ್ರಿಗಳು ಮಾಡ್ಕೊಂಡು ಕೇಸಿಂದ ಅವರು ಎಲ್ಲೇ ಅವರಿಗೆ ಕರೆಕ್ಟ್ ಮ್ಯಾಚ್ ಆಗಲಾರಂಥ ಕೆಲಸಗಳು ಮಾಡ್ತಾಯಿರ್ತಾರೆ. ಸೊ ಇದೆಲ್ಲ ನಾವು ಸುಮಾರು ವರ್ಷದಿಂದ ಅಬ್ಸರ್ವ್ ಮಾಡ್ತಾಯಿದ್ದೀವಿ. ನಮ್ಮ ಈ ವೈಡ್ಲಿ ಸಂಸ್ಥೆದವರು wydly.in ಸಂಸ್ಥೆದವರು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಬಂದರು. ನಾವು ಈ ಒಂಥರ ಇಲ್ಲಿನ ಜನರಿಗೆ, ಇಲ್ಲಿನ ಭಾಗದ ವಿದ್ಯಾರ್ಥಿಗಳಿಗೆ, ಯೂತ್ಸ್ಗಳು ಯಾರು ನಿರುದ್ಯೋಗಿಗಳಿದ್ದಾರ ಅವರಿಗೆಲ್ಲ ಇಲ್ಲೇ ಒಂದು ಅವಕಾಶ ಕಲ್ಪಿಸಿಕೊಡುವಂಥ ಒಂದು ಈ ಕಾರ್ಯಕ್ರಮ ನಾವು ಮಾಡಬೇಕಂತೀವಿ. ಈ ಒಂದು wydly.in ಒಂದು ಸಂಸ್ಥೆ ನಾವು ಹುಟ್ಟು ಹಾಕ್ತಾಯಿದ್ದೀವಿ. ಅದಕ್ಕೆ ತಾವು ಕೂಡ ಕೈ ಕಲಿಸ್ಬೇಕು. ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇದೆಲ್ಲ ಒಂದು ಒಳ್ಳೆಯ ಪ್ರತಿಷ್ಠಿತ ಸಂಸ್ಥೆ. ತಾವು ಕೂಡ ನಮ್ಮ ಜೊತೆಗೆ ಕೈ ಕಲಿಸಿದ್ರೆ ಎಲ್ಲ ಈ ಭಾಗದ ಏಳಿಗೆಗಾಗಿ ನೀವು ಕಲ್ಕೊಂಡು ಕೆಸಿಂದ ಇಲ್ಲಿಯ ವಿದ್ಯಾರ್ಥಿಗಳಾಗಿರ್ಬೋದು, ನಿರುದ್ಯೋಗಿಗಳಾಗಿರ್ಬೋದು, ಅವರಿಗೆಲ್ಲ ನಾವು ಸಾಕಷ್ಟು ಸಹಾಯ ಮಾಡ್ಬೋದು ಅಂತ ಅವ್ರು ಹೇಳಿದಾಗ ನಾನು ಕೂಡ ಅವರ ಮಾತಿಗೆ ಮತ್ತು ಕೊಟ್ಟು ನಾನು ಈ ಒಂದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನಮ್ಮ ಎಲ್ಲ ಒಂದು ಕಮಿಟೀಸ್ ಇರ್ತದೆ, ಎಲ್ಲರ ಜೊತೆ ಮಾತಾಡಿಕೊಂಡು ಈ ಒಂದು ನಿರ್ಧಾರ ನಾವು ನಮ್ಮ ಸೆಕ್ರೆಟರಿಯವರಾಗಿರ್ಬೋದು, ಕಮಿಟೀಸ್ ಮೆಂಬರ್ಸ್ ಇರ್ತಾರೆ, ಅವರಿಗೆಲ್ಲ ಮಾತಾಡಿಕೊಂಡು ನಾವು wydly.in ಸಂಸ್ಥೆ ಜೊತೆಗೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಏಳಿಗೆಗಾಗಿ, ಇಲ್ಲಿನ ಮಕ್ಕಳ ಒಂದು ಭವಿಷ್ಯಕ್ಕಾಗಿ wydly.in ಜೊತೆಗೆ ನಾವು ಕೈ ಕೂಡಿ ಕೆಲಸ ಮಾಡ್ತಾಯಿದ್ದೀವಿ ಸರ್. ಓಕೆ ಸರ್. ಮತ್ತು ಇವಾಗ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಸ್ಪೆಷಲಿ ಈಗ ಕಲಬುರಗಿ ತೊಗೊಳ್ಬೋದು, ನೀವು ಕಲಬುರಗಿಯಲ್ಲಿ ಮಾಡ್ತಾಯಿದ್ದೀರಾ ಈ ಪರ್ಟಿಕ್ಯುಲರ್ ಎಕ್ಸಿಬಿಷನ್ನು. ನಿಮ್ಮ ಕಡೆಯಿಂದ ಈಗ ಬೇರೆ ಬೇರೆ ಕಾಲೇಜಸ್ ಇದೆ ನಮ್ಮ ಕಲಬುರಗಿ ಡಿಸ್ಟಿಕಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಅವರಿಗೆ ಒಂದು ನಿಮ್ಮ ಕಡೆಯಿಂದ ಮೆಸೇಜ್ ಕೊಡಬೇಕಾಗಿತ್ತು. ಆ ದಿನ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಅವರು ಎಜುಕೇಷನಲ್ ಇನ್ಸ್ಟಿಟ್ಯೂಟಲ್ಲಿರೋರು ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಬಿಟ್ಟು, ಸಂಡೇ ಹೇಗಿದ್ದರೂ ಹಾಲಿಡೇ ಇರುತ್ತೆ ನೀವು ಹೇಳಿದಾಗೆ, ಬಟ್ ಸ್ಯಾಟರ್ಡೇ ಹೇಗೆ ಅವರಿಗೆ ಒಂದು ನೀವು ಕನ್ವಿನ್ಸ್ ಮಾಡ್ಬೋದು ನಿಮ್ಮ ಈ ಒಂದು ವಿಡಿಯೋ ಮುಖಾಂತರ? ಈಗಾಗಲೇ ನಮ್ಮ ಈ wydly.in ಸಂಸ್ಥೆಯ ಡೈರೆಕ್ಟರ್ ಆದಂಥ ಸಿದ್ಧಲಿಂಗ ಶೆಳಗಿ ಅವರು ಮತ್ತು ಅಶ್ವನಾಥ್ ಅವರು ಸಾಕಷ್ಟು ಪ್ರಯತ್ನ ಸುಮಾರು 2 ತಿಂಗಳಿಂದ ಎಲ್ಲ ಕಾಲೇಜ್ ಇನ್ಸ್ಟಿಟ್ಯೂಟ್ಸ್ಗಳಿಗೆ ಹೋಗಿ ಅಲ್ಲಿರತಕ್ಕಂಥ ಎಲ್ಲ ಶಿಕ್ಷಕರಿಗಾಗಿರ್ಬೋದು, ಆ ಒಂದು ಶಾಲಾ ಕಾಲೇಜುಗಳ ಒಂದು ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೆಸಿಡೆಂಟ್ಸ್ ಆಗಿರ್ಬೋದು, ಅಲ್ಲಿ ಹೋಗಿ ಅವರಿಗೆ ಈ ಒಂದು wydly.inಲಿಂದ ಯಾವ ರೀತಿಯ ಅವಕಾಶಗಳು ಲಭಿಸ್ತವೆ ಬರ್ತಕ್ಕಂಥ ದಿನಗಳಲ್ಲಿ, ಈ ಒಂದು ಮೇಳ ಏನು ನಾವು ಮಾಡ್ತಾಯಿದ್ದೀವಿ, ಸಾಕಷ್ಟು ಒಳ್ಳೆಯ ತರಬೇತಿ ಕೇಂದ್ರಗಳು ಬರ್ತಾ ಇದ್ದಾವೆ, ಅದಕ್ಕೆ ತಾವು ಬರಬೇಕಂತ ಅವ್ರು ಕನ್ವಿನ್ಸ್ ಮಾಡ್ತಾಯಿದ್ದಾರೆ. ಈ ಒಂದು ವಿಡಿಯೋ ಮುಖಾಂತರ ನಾನು ಕೂಡ ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ, ಕಲಬುರಗಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗ ಹಾಗೂ ರಾಜ್ಯದಾದ್ಯಂತ ಎಲ್ಲರೂ ಕೂಡ ಈ ಒಂದು wydly.in ಹಾಗೂ KKCCI ನಡೆಸ್ತಕ್ಕಂಥ ಈ ಒಂದು ಸ್ಕಿಲ್ ಇಗ್ನೈಟ್ 2025 ಒಂದು ಮೇಳದಲ್ಲಿ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಬೇಕು. ಅವ್ರ ಜೊತೆಗೆ ಪೇರೆಂಟ್ಸ್ ಕೂಡ ಬರಬೇಕಂತ ಈ ಒಂದು ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ ಸರ್. ಮತ್ತು ಈ ಪರ್ಟಿಕ್ಯುಲರ್ ಒಂದು ಮೇಳದಲ್ಲಿ ಯಾವ್ಯಾವ ಟೆಕ್ನಾಲಜಿ ಮತ್ತು ಯಾವ್ಯಾವ ರಿಲೇಟೆಡ್ ಜಾಬ್ಸ್ ರಿಲೇಟೆಡ್ ಇನ್ಸ್ಟಿಟ್ಯೂಟ್ ಬರ್ತಾ ಇದ್ದಾವೆ ಈ ಮೇಳಕ್ಕೆ ಅಂತ ಹೇಳ್ಕೊಡ್ಬೋದು ಸರ್? ಇದರಲ್ಲಿ ಸ್ಪೆಷಲಾಗಿ ನಾನು ನಿಮ್ಗೆ ಹೇಳಬೇಕಂದ್ರೆ ಸಾಕಷ್ಟು ತರಬೇತಿ ಕೇಂದ್ರಗಳು, ಅದರಲ್ಲಿ ಮುಖ್ಯವಾಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರ್ಬೋದು, ಇವತ್ತು ಡ್ರೋನ್ ಪೈಲಟ್ ಟ್ರೈನಿಂಗ್ ಆಗಿರ್ಬೋದು, ಇವತ್ತು ದಿವಸ ಅದಲ್ಲದೆ ಮೊಬೈಲ್ ಆ್ಯಂಡ್ ಲ್ಯಾಪ್ಟಾಪ್ ರಿಪೇರ್ಸ್ ಆಗಿರ್ಬೋದು, JCB ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಸಂಸ್ಥೆಗಳಾಗಿರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬೇಕ್ರಿ ಆ್ಯಂಡ್ ಬ್ಯೂರೇಜಸ್, ಇಂಥ ಒಂದು ಸಂಸ್ಥೆಗಳೆಲ್ಲ ಕೂಡ ಇದರಲ್ಲಿ ಬರ್ತಾಯಿದ್ದಾವೆ. ಇದು ಸಾಕಷ್ಟು ಇವ್ರು ಬರೀ ಇದರಲ್ಲಿ ಬಂದು ತರಬೇತಿ ತಗೊಂಡು ಮುಂದೆ ಅವರು ಜಾಬ್ ಮಾಡ್ಬೋದು, ತಾವೇ ಸ್ವತಃ ಉದ್ಯೋಗ ಕೂಡ ಮಾಡ್ಬೋದು. ಅವರು ಉದ್ಯಮಿಯಾಗಿ ಇನ್ನೂ ನೂರಾರು ಜನರಿಗೆ ಉದ್ಯಮ ಕೊಡತಕ್ಕಂಥ ಒಂದು ಅವಕಾಶ ಇಲ್ಲಿ ದೊರೆತಂತ ನನಗನ್ಸುತ್ತೆ ಸರ್. ಓಕೆ ಸರ್. ಮತ್ತು ಇವಾಗ ನಮ್ಮ ಕಲಬುರಗಿ ಜನ ಅಂದರೆ ನಮ್ಮ ಒಂದು ಇಲ್ಲಿರೋಂಥ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ, ಒಂದು ಎಜುಕೇಷನ್ ಒಂದು ಡಿಗ್ರಿನೋ ಏನೋ ಒಂದು ಮುಗೀತಂದರೆ ಅವ್ರು ಬೆಂಗಳೂರಿಗೋ ಹೈದ್ರಾಬಾದ್ಗೆ ಹೋಗ್ತಾರೆ ಈ ಪರ್ಟಿಕ್ಯುಲರ್ ಕೋರ್ಸ್ ಎನ್ಕ್ವೈರಿ ಮಾಡೋಕ್ಕೆ. ಅದಕ್ಕೆಲ್ಲ ನನ್ನ ಪ್ರಕಾರ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು. ಯಾರ್ಯಾರು ಈ ಗ್ರ್ಯಾಜುಯೇಟ್ ಆಗಿದ್ದಾರೆ, ಯಾರು ಕೆರಿಯರ್ ಮಾಡ್ಕೋಬೇಕಂತ ಇದ್ದಾರೆ ಅವ್ರ ಸ್ಪೆಸಿಫಿಕ್ ಡೊಮೇನಲ್ಲಿ, ಅವರಿಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ನನಗನ್ನಿಸ್ತಾ ಇದೆ ಸರ್. ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ? ಹೌದು ಸರ್, ಇದು ಒಳ್ಳೆಯ ಒಂದು ಅವಕಾಶ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಈಗಾಗಲೇ ನಮ್ಮ ಕಲಬುರಗಿಯ DC ಅವ್ರಿಗೆ ಕೂಡ ಭೇಟಿಯಾಗಿದ್ವಿ. ಅವರು ಕೂಡ ಭಾಳಷ್ಟು ಅಪ್ರಿಷಿಯೇಟ್ ಮಾಡೋದು, ಈ ಥರ ಒಂದು ಕೆಲಸಗಳು ತಾವು ಮಾಡ್ತಾಯಿದ್ದೀರಿ, ಇನ್ನೂ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಒಂದು
ವಿದ್ಯಾರ್ಥಿಗಳ ಜೊತೆ ಹುಡುಗರ ಜೊತೆಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ಕಲಬುರಗಿಯ ಜಿಲ್ಲಾಧಿಕಾರಿಗಳು ನಮ್ಮ ಫೌಜಿಯಾ ತರ್ನಂ ಮೇಡಮ್ ಅವರು ಕೂಡ ನಮಗೆ ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್. ಓಕೆ ಸರ್. ಮತ್ತು ಇನ್ನೊಂದು ಅಂದರೆ ಇವಾಗ ಈ ಪರ್ಟಿಕ್ಯುಲರ್ ಮೇಳದಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಇದ್ದರೆ ಅವರೇನಾದರೂ ವಿತ್ ಡಿಸ್ಕೌಂಟ್ ಏನಾದರೂ ಆಫರ್ ಕೊಡ್ತಾ ಇದ್ದೀರಾ? ಅಲ್ಲೇನಾದರೂ ಅಡ್ಮಿಷನ್ ತೊಗೋತೀನಿ ಅಂದರೆ ಆ ಸ್ಪಾಟಲ್ಲಿ? ಎಸ್, ಇವತ್ತಿನ ದಿವಸ ತಮಗೆ ತಿಳಿದಂಗೆ ನಾನು ದೇಶಪಾಂಡೆ ಫೌಂಡೇಶನ್ ಕೂಡ ಇಲ್ಲಿ ಒಂದು ಈ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಸರ್. ನಮ್ಮ ಈ ಭಾಗದ ವಿದ್ಯಾರ್ಥಿಗಳಿಗೆ ಅವರು ಒಂದು ಸರಿ ಅವ್ರ ಜೊತೆಗೆ ಹೋದರೆ, ಅಲ್ಲಿ ಅವ್ರ ಸಂಸ್ಥೆಗೆ ಹೋಗಿ ಒಂದು ಟ್ರೈನಿಂಗ್ ತೊಗೊಳ್ತಾ ಇದ್ದರೆ ಅವರಿಗೆ ಜಾಬ್ ತೊಗೊಂಡೇ ಹೊರಗಡೆ ಬರ್ತಾರ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಕೂಡ ನಮ್ಮಲ್ಲಿ ಇದೆ ಸರ್. ಸಾಕಷ್ಟು ಜನರಿಗೆ ಇದರ ಅನುಭವ ಕೂಡ ಇದೆ ಸರ್. ಅದಲ್ಲದೆ ಸಾಕಷ್ಟು ಸಂಸ್ಥೆಗಳು ಉಚಿತವಾಗಿ ಅವ್ರಿಗೆ ತರಬೇತಿ ನೀಡ್ತಕ್ಕಂಥ ಒಂದು ಅವಕಾಶವೂ ಕೂಡ ಇದೆ. ನಮ್ಮ ಈ ಕಲಬುರಗಿ ಸ್ಕಿಲ್ ಆಫೀಸರ್ ಅಂತ ನಾಗುಬಾಯಿ ದೊಡ್ಡಮನೆಯವ್ರಿಗೆ ಕೂಡ ನಾವು ಭೇಟಿಯಾಗಿದ್ವಿ. ಅವರು ಕೂಡ ಹೇಳಿದರು, ನಾವು ತಮಗೆ ಬೇಕಾದಂಥ ಒಂದು ಸಪೋರ್ಟ್ ಕೂಡ ಮಾಡ್ತೀವಿ, ವಿದ್ಯಾರ್ಥಿಗಳು ಕೂಡ ನಾವು ಕಳಿಸ್ತೀವಿ. ಒಬ್ಬ ಸ್ಟೂಡೆಂಟ್ಸ್ ಬರ್ತಾನಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ನೀವು ಹೇಗೆ ಫುಲ್ಫಿಲ್ ಮಾಡ್ಬೋದು ಸರ್? ಇದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋಕ್ಕಿಂತಲೂ ವಿದ್ಯಾರ್ಥಿಗಳು ಬಂದವರಿಗೆ ಆಗಿರ್ಬೋದು, ನಿರುದ್ಯೋಗಿಗಳು ಬಂದವರಿಗೆ ಆಗಿರ್ಬೋದು, ಅವ್ರ ಇಂಟ್ರೆಸ್ಟ್ ಭಾಳ ಮುಖ್ಯ ಇದರಲ್ಲಿ. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಯಾವ ಒಂದು ಏರಿಯಾನಲ್ಲಿ ಇಂಟ್ರೆಸ್ಟ್ ಇದೆ. ಇವತ್ತು ನಿಮ್ಗೆ ಹೇಳಿದೆ, ನಾವು ಡ್ರೋನ್ ಟ್ರೈನಿಂಗ್ ಆಗಿರ್ಬೋದು, ಇವತ್ತಿನ ದಿವಸ ಬೇಕ್ರಿ ಬೇವರೇಜಸ್ ಆಗಿರ್ಬೋದು, ಮತ್ತು ಸಾಫ್ಟ್ವೇರ್ ಡೆವಲಪಿಂಗ್ ಆಗಿರ್ಬೋದು, ಸಾಕಷ್ಟು ಒಂದು ಸಂಸ್ಥೆಗಳು ಬರ್ತವೆ. ಅವ್ರಿಗೆ ಯಾವ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಇಂಟ್ರೆಸ್ಟ್ ತೊಗೊಂಡು ಅವರು ಕಲಿತಕ್ಕಂಥ ಅಭಿರುಚಿ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ಒಳ್ಳೆಯ ತರಬೇತಿ ಕೊಟ್ಟು ನಾವು ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಉದ್ಯಮಿ ಆಗಬಹುದಂತ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತೀನಿ ಸರ್. ಓಕೆ ಸರ್. ಮತ್ತು ನಿಮ್ಮ ಕಡೆಯದಾದ ಒಂದು ಮಾತು ನಮ್ಮ ಕಲಬುರಗಿ ಜನತೆ ಆಗ್ಬೋದು, ಕಲ್ಯಾಣ ಕರ್ನಾಟಕ ಜನತೆಗೆ ಏನಂತ ಹೇಳೋಕ್ಕೆ ನೀವು ಬಯಸ್ತೀರಾ? ನೋಡಿರಿ, ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಇನ್ನೂ ಕೂಡ ತಮಗೆ ತಿಳಿದಿರಬೇಕು, ಇಡೀ ದೇಶದಲ್ಲಿ ಕಲಬುರಗಿ ಇಷ್ಟು ಪೊಟೆನ್ಷಿಯಲ್ ಇದೆ, ಭಾಳಷ್ಟು ಪೊಟೆನ್ಷಿಯಲ್ ಇದೆ. ಇಲ್ಲಿ ನೀವು ಪಂಜಾಬ್ನಲ್ಲಿ 5 ನದಿಗಳು ಹರಿತಾವ, ಕಲಬುರಗಿನಲ್ಲಿ ನೋಡಿ ಸರ್ ನೀವು ಒಂದೇ ಇದರಲ್ಲಿ 3 ನದಿ, ಒಟ್ಟು ನಂಬಲ್ಲಿ ಕೂಡ 5 ನದಿಗಳು ಹರಿತಾವ. ಆದರೂ ಕೂಡ ನಂಬಲ್ಲಿ ಇಷ್ಟು ರಿಚ್ ಸೋರ್ಸಸ್ ಎಲ್ಲ ಇದ್ದರೂ ಕೂಡ ನಾವು ಇನ್ನೂ ಹಿಂದುಳಿದೆವು. ಮತ್ತು ಇಡೀ ದೇಶದಲ್ಲೇ ಒಂದು ಅಗ್ರಸ್ಥಾನದಲ್ಲಿ ಪೊಟೆನ್ಷಿಯಲ್ ಒಳಗೆ ಕಲಬುರಗಿ ಇದೆ. ಈ ಭಾಗದ ಈ ಒಂದು ಏನು ನಮಗೆ ಹಣೆ ಪಟ್ಟಿ ಏನಿದೆ, ಹಿಂದುಳಿದವರು ಅಂತ ನಾವು ಹಿಂದುಳ್ಕೋತೇ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಎಚ್ಚೆತ್ತುಕೊಳ್ಬೇಕು. ಮತ್ತು ತಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಕೊಡಬೇಕು. ಎಜುಕೇಷನ್ ಇರಲಾರ್ದಂಥ ಹುಡುಗರಿಗೆ ಕೂಡ ಇಲ್ಲಿ ಒಂದು ಅವಕಾಶಗಳಿವೆ, ಇದ್ರದ್ದು ಸದುಪಯೋಗ ಪಡ್ಕೋಬೇಕು. ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಭಾಗದ ಏಳಿಗೆಯಾಗಿ ಶ್ರಮಿಸಬೇಕು. ತಮಗೆಲ್ಲ ತಿಳಿದಿರಬೇಕು, ಇವತ್ತು ದಿವಸ ಮೋದಿಯವರು ಕೂಡ ಸಾಕಷ್ಟು ಈ ಒಂದು ಕೆಲಸಗಳು ನಮ್ಮ ದೇಶದ ಮಕ್ಕಳಿಗಾಗಿ, ಯೂಸಿಗಾಗಿ ಫ್ರೀಯಾಗಿ ಡಿಜಿಟಲ್ ಒಂದು ಪ್ರೋಗ್ರಾಮ್ಸ್ ಕೂಡ ಮಾಡ್ತಾಯಿದ್ದಾರೆ. ಅದು ಅವ್ರಿಗೆ ನಾವು ಏನದೆಲ್ಲ ಫಾಲೋಅಪ್ ಮಾಡಬೇಕು. ಮೊಬೈಲ್ ಕೊಡೋದು ಕಡಿಮೆ ಮಾಡಬೇಕು ಅವ್ರ ಕೈಯಲ್ಲಿ. ಅವರು ಮೊಬೈಲ್ ಕೊಟ್ಟರು ಕೂಡ ಅವ್ರು ಏನು ಮಾಡ್ತಾರೆ ನಾವು ಫಾಲೋಅಪ್ ಮಾಡಬೇಕು. ಸೊ ನಾನು ಕಲಬುರಗಿಯ ಒಂದು ನಾಗರಿಕರಿಗೆ, ನಾನು ಒಬ್ಬ ಈ ಒಂದು ಕಲಬುರಗಿಯ ನಾಗರಿಕ ಹಾಗೂ ದೇಶದ ನಾಗರಿಕನಾಗಿ ಹೇಳೋದಿಷ್ಟೇ, ನಮ್ಮ ಮಕ್ಕಳಿಗೆ ನಾವು ಬೆಳೆಸ್ಬೇಕಂದ್ರೆ ನಾವು ಸಾಕಷ್ಟು ಕಷ್ಟ. ನಾವು ಹೇಳೋದು ಭಾಳ ಈಜಿ ಇದೆ. ಇವತ್ತು ನಮ್ಮ ಮಕ್ಕಳು ಏನು ಮಾಡ್ತಾರೆ ನಮಗೆ ಗೊತ್ತಿರಲ್ಲ. ಆದರೂ ಕೂಡ ನಾವು ದೇವರ ಮೇಲೆ ಭಾರ ಹಾಕಿ ನಾವು ಇರ್ತೀವಿ. ಆದರೂ ಕೂಡ ಎಲ್ಲ ಪೇರೆಂಟ್ಸ್ಗಳು ತಮ್ಮ ಮಕ್ಕಳ ಮೇಲೆ ಒಂದು ನಿಗಾ ಇಡಬೇಕು. ಮತ್ತು ಅವರು ಚಟುವಟಿಕೆಗಳ ಮೇಲೆ ನಿಗಾ ಇಡಬೇಕು. ಅವರು ಒಳ್ಳೆಯ ಒಂದು ವಿದ್ಯಾರ್ಥಿಯಾಗಿ, ಒಳ್ಳೆಯ ನಾಗರಿಕರಾಗಿ, ದೇಶದ ಭವಿಷ್ಯಕ್ಕಾಗಿ ದುಡ್ತಕ್ಕಂಥ ಒಂದು ಮಗನ ಆಗಬೇಕಂತಂಬುದು ನಾನು ಈ ಒಂದು ತಮ್ಮ ಮೂಲಕ ನಾನು ಈ ಒಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ತೀನಿ ಸರ್. ಕಡೆಯದಾಗಿ ಇನ್ನೊಂದು ಕಡೆಯ ಕ್ವಶನ್, ಎಲ್ಲರ ಹತ್ರ ಸ್ಕಿಲ್ ಅನ್ನೋದು ಇರಬೇಕು. ನಿಮ್ಮ ಪ್ರಕಾರ ಯಾಕೆ ಎಲ್ಲರ ಹತ್ರ ಸ್ಕಿಲ್ ಇರಬೇಕು ಸರ್? ನೋಡಿರಿ, ಎಲ್ಲರ ಕಡೆನೂ ಒಂದು ಸ್ಕಿಲ್ ಇದ್ದೇ ಇರ್ತದೆ ಸರ್. ಅದಕ್ಕೆ ಅವನಿಗೆ ಗೊತ್ತಾಗಲಿಲ್ಲ, ಕೆಲವೊಬ್ರು ನೋಡೋನು ಕಾಣ್ತಾ ಇರ್ತದೆ. ಇವತ್ತಿನ ದಿವಸ ನೀವು ತರಬೇತಿಗೆ ಏನು widely.in ಮಾಡ್ತಾಯಿದ್ದೀರಿ. ತಮ್ಮ ಒಂದು ಸಂಸ್ಥೆಯಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಯಾರ್ಯಾರ್ದು ಇಂಟ್ರೆಸ್ಟ್ ಹೇಗಿದೆ, ಯಾರ್ದು ಅಭಿರುಚಿ ಹೇಗಿದೆ, ಅದ್ರಲ್ಲಿ ತಾವು ಕೂಡ ನೋಡಿಕೊಂಡು ಅವರಿಗೆ
ಸ್ಕಿಲ್ ಏನು ನೀವು ಇವತ್ತಿನ ದಿವಸ ಸ್ಕಿಲ್ ಇಗ್ನೈಟ್ 20-25 ಏನು ಮಾಡ್ತಾಯಿದ್ದೀರಿ, ಬರೀ ಸುಮ್ಮನೆ ಇದು ಒಂದು 2 ದಿವಸಿಗೆ ಸೀಮಿತವಾಗಿರಬಾರ್ದು. ಈ ಎಕ್ಸಿಬಿಷನ್ ಬರ್ತಕ್ಕಂಥ ದಿನಗಳಲ್ಲಿ ಇವರು ನಿಮ್ಮ ಕೇಳಿದ ಕ್ವಶನಿಗೆ ಅಂದರೆ ಸ್ಕಿಲ್ ಡೆವಲಪ್ ಆಕೋತ ಹೋಗ್ಬೇಕು. ಸ್ಕಿಲ್ ಇರುತ್ತೆ, ಅದಕ್ಕೆ ಪ್ರಚೋದನೆ ಕೊಡಬೇಕು. ಒಳ್ಳೆಯದಕ್ಕೆ ನಾವು ಪ್ರಚೋದನೆ ಕೊಡಬೇಕು, ಕೆಟ್ಟದ್ದಕ್ಕೆ ನಾವು ಯಾವ ಥರ ಜಲ್ದಿ ಹಿಡ್ಕೊಳ್ತೀವಿ ಅದಕ್ಕೆ ಒಳ್ಳೆಯದಕ್ಕೆ ಹಿಡ್ಕೊಳ್ಳೋಂಥ ಒಂದು ಸರೌಂಡಿಂಗ್ಸ್ನಲ್ಲಿ ನಾವು ಬೆಳೆಸಬೇಕು. ಆ ರೀತಿ ವಾತಾವರಣ ನಾವು ಬೆಳೆಸಬೇಕು. ಈಗ ಸ್ಕಿಲ್ ಎಲ್ಲರ ಕಡೆ ಇರ್ತದೆ ಸರ್. ಈಗ ನಾನು ಹೇಳೋದಲ್ಲ ಸರ್, ಯಾರು ಒಂದು ಕಡೆ ಒಂದು ಮನುಷ್ಯನ ಬಲ್ಲೇನೋ ಅವ್ನ ಬಲ್ಲಿ ಒಂದು ಏನಾದರೂ ಏನು ಟ್ಯಾಲೆಂಟ್ ಯಾವ ಮನುಷ್ಯನೂ ಜಗತ್ತಿನಲ್ಲಿ ವೇಸ್ಟ್ ಇಲ್ಲ. ಎಲ್ಲರಲ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ ಅವ್ರು ಉಪಯೋಗ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಮಂಥವ್ರಿಗೆ ಅವ್ರು ಏನು ಟ್ಯಾಲೆಂಟ ನಿಮ್ಗೆ ಅನ್ನಿಸ್ತದೆ ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಮೇಲೆ ತರ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಬಸವಣ್ಣವ್ರು ಹೇಳಿದ್ದಾರೆ ಒಂದು ಮಾತು ನೋಡ್ರಿ, ಇವತ್ತಿನ ದಿವಸ ಮಾನವ ಧರ್ಮ, ಮನುಷ್ಯನು ಏನು ಇವತ್ತು ಬಿದ್ದವನಿಗೆ ಎತ್ತೋದೇ ಒಂದು ಮಾನವ ಧರ್ಮ, ಜಾತಿ ಏನು ಹೇಳ್ತೀವಿ ನಾವು ಧರ್ಮ, ಇವೆಲ್ಲ ಬರೀ ಹೇಳೋಕ್ಕಷ್ಟೇ ನಮ್ಮದು ಒಂದು ಸ್ವಾರ್ಥಕ್ಕಾಗಿ ಇವೆಲ್ಲ ಧರ್ಮಗಳಾಗಿರ್ಬೋದು, ಜಾತಿಗಳಾಗಿರ್ಬೋದು. ಆದರೆ ನಾವೆಲ್ಲರೂ ಕೂಡಿ ಏನದಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಈ ಕಲ್ಯಾಣ ಕನ್ನಡ ಭಾಗದ ಏಳಿಗೆಗಾಗಿ ಶ್ರಮಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಸರ್. ಎಲ್ಲರಿಗೂ ವಿನಂತಿಸಿಕೊಳ್ಳೋದೇನೆಂದರೆ, ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ಸ್ಕಿಲ್ ಇರುತ್ತೆ. ಆ ಸ್ಕಿಲ್ ಇಗ್ನೈಟ್ ಆಗಲೇಬೇಕು. ಸರ್, ಇವಾಗ ನಮ್ಮ ಕಲಬುರಗಿ ತಗೋಬೋದು, ಕಲ್ಯಾಣ ಕರ್ನಾಟಕದಲ್ಲೇ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸು ಮತ್ತು ತರಬೇತಿದಾರ ಸಂಸ್ಥೆಗಳಿವೆ. ಆ ತರಬೇತಿ ಸಂಸ್ಥೆಗಳಿಗೆ ನಿಮ್ಮ ಕಡೆಯಿಂದ ಹೇಗೆ ಪ್ರೋತ್ಸಾಹ ಸಿಗ್ತಾ ಇದೆ? ಈ ಪರ್ಟಿಕ್ಯುಲರ್ widely.in ಸಂಯೋಗದೊಂದಿಗೆ ನೀವೇನು ಪ್ರೋಗ್ರಾಮ್ ಮಾಡ್ತಾಯಿದ್ದೀರಾ ಸ್ಕಿಲ್ ಇಗ್ನೈಟು, ಅಲ್ಲಿ ಅವರಿಗೆ ಹೇಗೆ ಪ್ರೋತ್ಸಾಹ ಮಾಡ್ತಾಯಿದ್ದೀರಾ ನೀವು ಒದ್ದೆ ಸೂರಿನಡಿಯಲ್ಲಿ ಬರೋಕ್ಕೆ? ಈಗಾಗಲೇ widely.in ಎಲ್ಲ ಕರ್ನಾಟಕದ ಮೂಲೆಯಲ್ಲಿ ಹಾಗೂ ಕಲ್ಯಾಣ ಕನ್ನಡ ಭಾಗದಲ್ಲಿ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೆ ತರಬೇತಿ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಅದಲ್ಲದೆ ಅವರು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಜೊತೆಯಾಗಿ ಏನು ಈ ಒಂದು ಮೇಳವನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಯಾವತ್ತೂ ಕೂಡ ನಮ್ಮ ಭಾಗದ ಈ ಒಂದು ತರಬೇತಿ ಕೇಂದ್ರಗಳಾಗಿರ್ಬೋದು, ಇವತ್ತಿನ ದಿವಸ ಎಲ್ಲ ಸಂಸ್ಥೆಗಳು ಯಾವತ್ತೂ ಕೂಡ ನಾವು ಸಪೋರ್ಟಿವ್ ಆಗಿದ್ದೇವೆ. ನಾವು ಸುಮಾರು ವರ್ಕ್ಶಾಪ್ಸ್ಗಳು ನಮ್ಮ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಇವತ್ತು DIC ಆಗಿರ್ಬೋದು, ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಅವ್ರ ಜೊತೆ ಕೂಡಿಕೆಸಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳು ಅವರ ಒಂದು ಅವರಿಗೆ ಎಲ್ಲರಿಗೆ ಸಪೋರ್ಟ್ ಮಾಡ್ತಾ ಬಂದೀವಿ. ಇನ್ನು ಬರ್ತಕ್ಕಂಥ ದಿನಗಳಲ್ಲೇ ಕೂಡ ನಾನು ಇಲ್ಲಿ ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ ತರಬೇತಿ ಕೇಂದ್ರಗಳಿಗೆ ನಾನು ಕೇಳ್ಕೊಳ್ಳೋದು, ಈ ಒಂದು ಸ್ಕಿಲ್ ಇಗ್ನೈಟ್ 2020-25 ಒಂದು ಸೂರಿನಡಿ ತಾವು ಕೂಡ ಬಂದು ಈ ಒಂದು ಸ್ಕಿಲ್ ಇಗ್ನೈಟ್ ಒಂದು ಮೇಳ ತಾವು ಸಕ್ಸಸ್ ಮಾಡಿಕೊಡ್ಬೇಕಂತ ನಾನು ಕಲಬುರಗಿಯ ಎಲ್ಲ ಒಂದು ಸಂಸ್ಥೆಗಳಿಗೆ, ನಾನು ತರಬೇತಿ ಸಂಸ್ಥೆಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.